ಜೈ ಹಿಂದ್. ನೋಡ್ರಿ, ಅಗ್ನಿವೀರ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಏಜ್ ಲಿಮಿಟ್ ಹೆಂಗ್ ಚೆಕ್ ಮಾಡ್ಬೇಕು ಸರ್ ಗೊತ್ತಾಗ್ತಿಲ್ಲ, ಯಾವ್ಯಾವ್ದು ಬರುತ್ತೆ ಅಂತಂದೇಳಿ. ನಾನು ಹೇಳ್ದೆ ಅಕ್ಟೋಬರ್ 1, 2004 ಹಿಡ್ಕೊಂಡು ಆ 1 ಏಪ್ರಿಲ್ 2008 ಬರುತ್ತೆ ಅಂತಂದೇಳಿ. ಬಟ್ ಅದ್ರ ಒಂದ್ಸರಿ ನೀವು ಚೆಕ್ ಮಾಡ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ, ನಿಮ್ದು ನಾರ್ಮಲ್ ಮೊಬೈಲ್ ಅಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಗೂಗಲ್ ಹೋಗ್ರಿ, ಇಲ್ಲ ಕ್ರೋಮ್ ಹೋಗ್ಬಿಟ್ಟು ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಿ. ಇಬ್ರು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ನಾನು ಹೇಳ್ಕೊಡ್ತೀನಿ, ಆ ತರ ಮಾಡ್ಕೊಂತವ್ರಿ. ಇಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಹೊಡಿರಿ. ಸೊ ಅಲ್ಲಿ ನಿಮ್ಗೆ OTP ಕೇಳತ್ತ, ನಿಮ್ಗ ಎಂಟ್ರಿ ಆಗತ್ತ. ಇಲ್ಲಿ ನೋಡ್ರಿ, ಈ ತರ ಒಂದ್ ಪೇಜ್ ಓಪನ್ ಆಗತ್ತಲ್ಲ, ಇದು ಆಫೀಸರ್ ಸೆಲೆಕ್ಷನ್ಸ್. ಯಾರಾದ್ರೂ ಆಫೀಸರ್ಸ್ ಆಗೋರಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಏನ್ ಎಲಿಜಿಬಿಲಿಟಿ ಇರುತ್ತೆ ಇಲ್ಲಿ ಚೆಕ್ ಮಾಡ್ಕೋಬಹುದು. ಇದು ನಾರ್ಮಲ್ ಆಗಿ JCO ಯಾರಾದ್ರೂ ಆಗೋರಿದ್ರೆ, ಇಲ್ಲಿ ನಮ್ದು ಅಗ್ನಿಪತ್ ಅಂತಂದ್ ಐತಲ್ಲ, ಈ ಅಗ್ನಿಪತ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಲಿಜಿಬಿಲಿಟಿ ಐತಂತ ನೋಡಿ. ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಬೇಕು. ಎಲಿಜಿಬಿಲಿಟಿ ಕ್ಲಿಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಈ ತರ ಒಂದ್ ಓಪನ್ ಆಗುತ್ತೆ. ಅಗ್ನಿಪತ್ತು ಎಲಿಜಿಬಿಲಿಟಿ ಚೆಕ್ ಮಾಡೋದು. ಇಲ್ಲಿ ನಾನು ಸ್ಟೇಟ್ ನ ಯಾವ್ದಂತ ಹಾಕ್ತೀನಿ, ನಮ್ದು ಯಾವ್ದು ಕರ್ನಾಟಕ. ನಮ್ ಸ್ಟೇಟ್ ಯಾವ್ದು ಕರ್ನಾಟಕ ಅಂತೈತೆ, ಸೆಲೆಕ್ಷನ್ ಮಾಡ್ಕೊಂಡು ಅದಾದ ನಂತರ ಮೇನ್ ಜೆಡಾರು ಯಾವ್ದು ಬರುತ್ತೆ, ಬೆಂಗಳೂರು ಬರುತ್ತೆ. ಅದ್ರ ಬಗ್ಗೆ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ನಿಮ್ದು ಡಿಸ್ಟ್ರಿಕ್ಟ್ ಯಾವ್ದಂತ ನೋಡ್ರಿ. ಇವಾಗ ನಂದು ಡಿಸ್ಟ್ರಿಕ್ಟ್ ಯಾವ್ದಂತಂದ್ ಹೇಳಿದ್ರೆ ಬೆಳಗಾವಿ ಅಂತಂದ್ ಬರುತ್ತೆ. ನಾನು ಬೆಳಗಾವಿ ಹಾಕಿದ್ನಿ. ನಂದು ಬೆಳಗಾಂ ARO ಅಂಡ್ರ್ ಬರುತ್ತೆ, ಬೆಳಗಾವಿ. ಈಗ ಫಾರ್ ಎಕ್ಸಾಂಪಲ್ ಸರ್ ನಂದ್ರಿ ಗದಗ್ ಬರುತ್ತೆ, ಇಲ್ಲ ಮೈಸೂರು ಬರುತ್ತೆ ಅನ್ಕೊಡ್ರಿ, ನಿಮ್ದು ಬೆಂಗಳೂರು ಅಂಡ್ರ್ ಬರುತ್ತೆ. ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ, ಟೆನ್ಷನ್ ತಗೋಬೇಡ್ರಿ. ನಿಮ್ದು ಯಾವ್ದಿರುತ್ತೆ ಅದನ್ನ ಡಿಸ್ಟ್ರಿಕ್ಟ್ ಅನ್ನ ಹಾಕ್ರಿ. ಆಮೇಲೆ ತಹಶೀಲ್ ಅಂದ್ರೆ ತಾಲೂಕ್ ಯಾವ್ದು ನಿಮ್ದು. ನಂದು ಚಿಕ್ಕೋಡಿ ತಾಲೂಕ್ ಬರುತ್ತೆ, ನಾನು ಚಿಕ್ಕೋಡಿ ಹಾಕಿದ್ನಿ. ಆಮೇಲೆ ನಂದು ಹೈಟ್ ಎಷ್ಟೈತಿ ನೋಡಿ, ನಿಮ್ದು ಹೈಟ್ ಎಷ್ಟೈತಿ ಅದನ್ನು ಕೂಡ ಹಾಕ್ಬೇಕು. ನಿಮ್ದು ಹೈಟ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಅದು ಕೂಡ ಏನಂತಂದ್ ಹೇಳಿದ್ರೆ ಎಲಿಜಿಬಿಲಿಟಿ ತೋರ್ಸಂಗಿಲ್ಲ. ಈಗ ನನ್ 170 ಸೆಂಟಿಮೀಟರ್ ಐತೆ, ಹೈಟ್ ಹಾಕ್ದೆ. ಸರ್ ಇವಾಗ ನಾನು ಡೇಟ್ ಆಫ್ ಬರ್ತೇನ್ರಿ. ಈಗ ನೋಡ್ರಿ, ನಾನು ಚೆಕ್ ಮಾಡಕತ್ತಾನಲ್ಲ, ಈಗ ನಂದು ಏನಂತಂದ್ ಹೇಳಿದ್ರೆ ನಂದು ಡೇಟ್ ಯಾವ್ದು. ಸರ್ ನಂದು ಡೇಟ್, ನಂದು ರಿಯಲ್ ಡೇಟ್ ಅಲ್ಲ, ನಂದು ಯಾರ್ದೋ ಒಬ್ಬರು ತಗೊಂಡ್ ಹಾಕ್ತಿದೀನಿ. 2004. ಸರ್ ನಂದು 2004 ಏಪ್ರಿಲ್ದಾಗ ಹುಟ್ಟೇನ್ರ. ನಾನು 3ನೇ ತಾರೀಕು ಅನ್ಕೊಡ್ರಿ, 3 ಏಪ್ರಿಲ್ 2004 ನಂದು ಡೇಟ್ ಆಫ್ ಬರ್ತ್ ರೀ. ನಾ ಚೆಕ್ ಮಾಡಾಕತ್ತೇನ್ರಿ. ನಂದು 12th ಮುಗ್ದೈತ್ರಿ. 12th ಮುಗ್ಸೇನ್ರಿ. ನಾನು ಡಿಗ್ರಿ ಮಾಡತ್ತೇನೋ ಏನ್ ಬೇಕಾದ್ ಅನ್ಕೊಡ್ರಿ. ಸರ್ 12th ಮುಗ್ದೈತ್ ಅಂತ ಹಾಕಿನ್ರಿ. ಅದಾದ ನಂತರ ಮೇಲ್. ಸೊ ಫಸ್ಟ್ ಮೇಲ್ ಅಂತಂದು ಹಾಕೋಣ. ಅದಾದ ನಂತರ ಸರ್ ನಂದು ಅನ್ಮ್ಯಾರಿಡ್, ಇಲ್ಲಿ ನೀವು ಮ್ಯಾರಿಡ್ ಅಲ್ಲ ಅನ್ಮ್ಯಾರಿಡ್. ಆಮೇಲೆ ಚೆಕ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡ್ರಿ. ಚೆಕ್ ಎಲಿಜಿಬಿಲಿಟಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ರಿ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಕರೆಂಟ್ ಅಂತಂದೈತೆ. ಅಂದ್ರೆ ಅಗ್ನಿವೀರಿಗೆ ನೀವು ಎಲಿಜಿಬಲ್ ಇಲ್ಲ. ಈಗ ಬೇರೆದಾರ ಯಾರ್ದಾರ ಡೇಟ್ ನೋಡ್ರಿ. ಈಗ ಏಪ್ರಿಲ್ ಐತಲ್ಲ, ಸರ್ ನಂದು ಅಕ್ಟೋಬರ್ 1ನೇ ತಾರೀಕಿಂದ ನೋಡ್ತಾನ್ರಿ. ಅಕ್ಟೋಬರ್ 1ನೇ ತಾರೀಕು ಇಲ್ಲಿ ನೋಡ್ರಿ, 1 ಅಕ್ಟೋಬರ್ 2004 ಸೇಮ್, ಎಲ್ಲಾನು ಸೇಮ್ ಇರ್ಲಿ. ಇವಾಗ ನಾನು ಚೆಕ್ ಮಾಡಿದೆ, ಎಲಿಜಿಬಿಲಿಟಿ ಚೆಕ್ ಮಾಡಿದೆ. ಇಲ್ಲಿ ನೋಡ್ರಿ, ಈ ತರ ಎಲ್ಲಾದ್ರೂ ಓಪನ್ ಆಯ್ತು ಅಂತಂದ್ ಹೇಳಿದ್ರೆ ನೀವು ಎಲಿಜಿಬಲ್ ಇದೀರಿ. ಯು ಆರ್ ಎಲಿಜಿಬಲ್, ನೀನ್ ಎಲಿಜಿಬಲ್ ಇದಿ. ಅಗ್ನಿವೀರ GDಗೂ ಎಲಿಜಿಬಲ್ ಇದಿ, ಟೆಕ್ಗೂ, ಆಮೇಲೆ ನೆಕ್ಸ್ಟ್ ಅಸಿಸ್ಟೆಂಟು, ಅಗ್ನಿವೀರ ಟ್ರೇಡ್ಸ್ಮನ್ ಎಲ್ಲದಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ನೀ ಎಲಿಜಿಬಲ್ ಇದಿ. ಸರ್ ಇವಾಗ ರೀ ಫೀಮೇಲ್ ಹೆಂಗ್ ಚೆಕ್ ಮಾಡಿದ್ರಿ, ಸೇಮ್ ಫೀಮೇಲ್ ಇಲ್ಲಿ ಅಷ್ಟೇ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ಜೆಂಡರ್ ಚೇಂಜ್ ಮಾಡ್ರಿ, ನಿಮ್ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನ ಹಾಕ್ರಿ ಇಲ್ಲಿ. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ರಿ. ನೀವು ಕೂಡ ಏನಂತಂದ್ ಹೇಳಿದ್ರೆ ಚೆಕ್ ಮಾಡ್ರಿ. ಚೆಕ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಪ್ಲೀಸ್ ಸೆಲೆಕ್ಟ್ ಮ್ಯಾರಿಟಲ್ ಸ್ಟೇಟಸ್. ಇಲ್ಲಿ ಸ್ಟೇಟಸ್ ಒಂದು ಚೇಂಜ್ ಆಗಿರುತ್ತೆ, ಇದನ್ನ ಮಾಡ್ರಿ. ಅನ್ಮ್ಯಾರಿಡ್ ಅಂತಂದ್ ಹಾಕ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತಂದ್ ಹಾಕ್ರಿ. ನಿಮ್ದು ಯಾವ್ದಿರುತ್ತೆ ನೋಡ್ರಿ. ಅದಾದ ನಂತರ ಚೆಕ್ ಎಲಿಜಿಬಿಲಿಟಿ ಅಂತಂದ್ ಹಾಕ್ರಿ. ಇಲ್ಲಿ ನೋಡ್ರಿ, ಕೆಳಗಡೆ ಏನಂತಂದ್ ಹೇಳಿದ್ರೆ ಬಂದ್ಬಿಟ್ಟು ಯು ಆರ್ ಎಲಿಜಿಬಲ್ ಫಾರ್ ಕರೆಂಟ್ ಪ್ರೊಫೈಲ್ ಅಂತಂದ್ ಹೇಳಿ, ಅಂದ್ರೆ ನೀವು ಎಲಿಜಿಬಲ್ ಇದ್ರಿ ಅಂತಂದ್ ಹೇಳಿ ಈ ಎಕ್ಸಾಮ್, ಈಗ ನೆಕ್ಸ್ಟ್ ಬರುವಂತ ಎಕ್ಸಾಮ್ಸ್. ಈಗ ನೆಕ್ಸ್ಟ್ ನೋಡ್ರಿ, ಸರ್ ಇಲ್ರಿ ನಂದ 2005 ಐತ್ರಿ ಅಂತಂದ್ ಹೇಳಿ. ಓಕೆ, ಯಾವ್ದಾದ್ರು ಹಾಕ್ರಿ. ಈಗ ನೋಡ್ರಿ ಸರ್ ನಂದ 2006 ಐತ್ರಿ. ಆಮೇಲೆ ನೆಕ್ಸ್ಟ್ ನಾನು ಯಾವಾಗ ಹುಟ್ಟ್ಯಾನಂದ್ರ ಜೂನ್ 14ನೇ ತಾರೀಕು ಹುಟ್ಟ್ಯಾನ ಅಂತಂದೇಳಿ. ಸೊ ಇದನ್ನ ಹಾಕೊಂಡ್ರಿ. ಇದ ಫಿಮೇಲ್ ಅಥವಾ ಮೇಲ್ ನೀವು ಚೆಕ್ ಮಾಡ್ಕೊಡ್ರಿ. ಫಿಮೇಲ್ ಅಂತ ಹಾಕಿರ್ತೀನಿ. ನೆಕ್ಸ್ಟ್ ಚೆಕ್ ಎಲಿಜಿಬಿಲಿಟಿ ಅಂತ ಮಾಡ್ನಿ ಅಂತಂದ ಹೇಳಿದ್ರೆ ಎಸ್, ಯು ಆರ್ ಎಲಿಜಿಬಲ್ ಅಂತಾನೆ ಬರುತ್ತೆ. ಕ್ಲಿಯರ್ ಎಲ್ರಿಗೂ. ಸರ್ ಇವಾಗ ನಂದೇನಂತಂದ್ ಹೇಳಿದ್ರೆ ಡೇಟ್ 2008 ಅಂತ ಅನ್ಕೊಡ್ರಿ. ಈಗ ನಮ್ಗೆ ಅದ ಕೊಟ್ಟಿದಾನಲ್ಲ, 2008 ಏಪ್ರಿಲ್ ಲಾಸ್ಟ್ ಕೊಟ್ಟಿದ್ದಾನೆ. ಈಗ ನಾವೇನ್ ಮಾಡೋಣ, ಆಗಸ್ಟ್ ಅಂತ ತಗೊಳ್ಳೋಣ. ಅದಾದ ನಂತರ ಆಗಸ್ಟ್ 1ನೇ ತಾರೀಕು, ಏಪ್ರಿಲ್ 8 2008 ಆಗಸ್ಟ್ ಅಂತಂದು ಕೊಟ್ಬಿಟ್ಟು ನೀವು ಎಲ್ಲಾದ್ರೂ ಚೆಕ್ ಎಲಿಜಿಬಿಲಿಟಿ ಹೊಡೆದ್ರಿ ಅಂತಂದ್ ಹೇಳಿದ್ರೆ ಯು ಆರ್ ನಾಟ್ ಎಲಿಜಿಬಲ್. ಸೊ ಅಂದ್ರೆ ನೀವು ಇನ್ನು ಸಣ್ಣವ್ರಿದ್ದೀರಿ ಅಂತಂದ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಇನ್ ಕೆಲವು ಜನ ಏನಂತಂದ್ ಹೇಳಿದ್ರೆ, ಸರ್ ನಮ್ದು 2000 ಐತ್ರಿ, ನಾವೆಲ್ಲ 2002 ರೀ, 2003 ಅಂತಂದ್ ಹೇಳಿ. 2003 ಆಗಸ್ಟ್ 2ನೇ ತಾರೀಕು ಅಂತಂದ್ ಅನ್ಕೊಡ್ರಿ. ಈಗ ನೀವು ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ನೀವು ಎಲಿಜಿಬಲ್ ಇಲ್ಲ, ಯು ಆರ್ ನಾಟ್ ಎಲಿಜಿಬಲ್. ಇವಾಗ ಮೇಲ್ ಅಂತನ ತಗೊಳ್ರಿ. ಮೇಲ್ ಅಂತ ತಗೊಂಡ ಚೆಕ್ ಮಾಡ್ಕೊಡ್ರಿ. ಚೆಕ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಏನಂತಂದ್ ಬರುತ್ತೆ ನೋಡ್ರಿ, ಮ್ಯಾರಿಡ್ ಅಲ್ಲ ಅನ್ಮ್ಯಾರಿಡ್, ಚೆಕ್ ಎಲಿಜಿಬಲ್.
ಸೊ ಯು ಆರ್ ನಾಟ್ ಎಲಿಜಿಬಲ್ ಅಂತಂದ್ ಬರುತ್ತೆ. ಯಾವ್ದು 2003. ಅಂದ್ರೆ ಇವಾಗ ನಮ್ದು ಯಾವಾಗಿಂದ ಸ್ಟಾರ್ಟ್ ಆಗಿದಾವ ಅಂತಂದ್ ಹೇಳಿದ್ರೆ ನಮ್ದು ಇವಾಗ 2004 ಅಕ್ಟೋಬರ್ 1ನೇ ತಾರೀಕಿಂದ ಹಿಡ್ಕೊಂಡು ಯಾರ್ಯಾರು ಹುಟ್ಟಿದಾರ ಅವರೆಲ್ಲ ಏನಂತಂದ್ ಹೇಳಿದ್ರೆ ಎಲಿಜಿಬಲ್ ಇದಾರ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ, 1 ಅಕ್ಟೋಬರ್ 2004 ಹಿಡ್ಕೊಂಡು ಈ ತರ ಪೇಜ್ ಬಂತು ಅಂತಂದ್ ಹೇಳಿದ್ರೆ ಯು ಆರ್ ಎಲಿಜಿಬಲ್. ಇಲ್ಲಿದೆ ನೋಡ್ರಿ, ಯು ಆರ್ ಎಲಿಜಿಬಲ್ ಅಂತಂದ್ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನಾನು ಕೋಚಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾರ್ಯಾರು ಎಲಿಜಿಬಲ್ ಇದೀರಿ, ಸೊ ಎಲ್ರು ಕೋಚಿಂಗ್ ಅನ್ನ ಜಾಯಿನ್ ಆಗ್ರಿ. ಸೊ ನೋಡ್ರಿ, ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ಓಲ್ಡ್ ARO ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಆಮೇಲೆ ಟಾಪಿಕ್ ವೈಸ್ GD, ಆಮೇಲೆ ಸೈನ್ಸ್ ಆಗಿರ್ಬಹುದು, ಆಮೇಲೆ ಮ್ಯಾಥ್ಸ್ ಟಾಪಿಕ್ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡೈಲಿ ಕ್ಲಾಸ್ ಇರುತ್ತೆ. ಡೈಲಿ ಒಂದು ಟಾಪಿಕ್ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಕೊಂತ ಹೋಗ್ತೀನಿ. ಆಮೇಲೆ ಟೋಟಲ್ ಆಗಿ 20 ಆನ್ಲೈನ್ ಟೆಸ್ಟ್ ಇರ್ತಾವ. ಇದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿರುತ್ತೆ. ಫೀಸ್ ನಿಮ್ಗೆ ಏನಂತಂದ್ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಎಲ್ರು ಏನಂತಂದ್ ಹೇಳಿದ್ರೆ ಜಾಯಿನ್ ಆಗ್ರಿ. 8496868637. ಸೊ ನಿಮ್ ಲಾಸ್ಟ್ ಅಟೆಂಪ್ಟ್ ಇರ್ಲಿ ಯಾವ್ದೇ ಇರ್ಲಿ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಪ್ರಾಪರ್ ಆಗಿ ಸ್ಟಡಿ ಮಾಡೋಣ. ಸೊ ನನ್ ಕಡೆಯಿಂದ ಇಲ್ಲಿವರೆಗೂ ತುಂಬಾ ಜನ ಜಾಬ್ ಆಗಿದಾರ ಅಗ್ನಿವೀರ. ಸೊ ಅವ್ರನ್ನ ಬೇಕಾದ್ರೆ ಕೇಳ್ಕೊಡ್ರಿ. ಸೊ ಅದಾದ ನಂತರ ನಿಮ್ಗೆ ಓಕೆ ನಿಮ್ಗೆ ಅನಿಸ್ಲಿಲ್ಲ ಅಂತಂದ್ ಹೇಳಿದ್ರೆ ಅಗ್ನಿವೀರ ಅಂತಂದ್ ಹೇಳಿ ಸರ್ಚ್ ಮಾಡಿ ನನ್ನ ವಿಡಿಯೋಸ್ ಗಳನ್ನ ನೋಡ್ರಿ. ಆಮೇಲೆ ಏನಂತಂದ್ ಹೇಳಿದ್ರೆ ಕ್ಲಾಸ್ಗೆ ಜಾಯಿನ್ ಆಗ್ರಿ. ಸೊ ಇದ್ ನನ್ನ ನಂಬರು. ಎಲ್ರು ಏನಂತಂದ್ ಹೇಳಿ ಯಾರಿಗ್ ಬೇಕು ಜಾಯಿನ್ ಆಗ್ರಿ. ಸೊ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಬರುತ್ತಾ ಹೊಸದು. ಸೊ ಫೆಬ್ರವರಿ ಆಮೇಲೆ ನೆಕ್ಸ್ಟ್ ಅಕ್ಟೋಬರ್ ಈ ತರ ಬರ್ತಾವ. ಸೊ ನೆಕ್ಸ್ಟ್ ಫೆಬ್ರವರಿ ಬರೋದ್ರಿಂದ ನಾನು ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಬೇಕು ನಾನಂದ್ರೆ ಟಾಪ್ ಅಂದ್ರೆ ಯಾರು ಮೊದಲ್ ಬರ್ತಾರ ಒಂದ್ 100 ಮೆಂಬರ್ಸ್ ಮಾತ್ರ ಏನಂತಂದ್ ಹೇಳಿದ್ರೆ ತಗೊಳ್ಬೇಕಂತಂದೈತೆ. ಎಲ್ರು ಮೇಂಟೈನ್ ಮಾಡಕ್ ಆಗಂಗಿಲ್ಲ. ಸೊ ಬೇಗ ಬೇಗ ಏನಂತಂದ್ ಹೇಳಿದ್ರೆ ಜಾಯಿನ್ ಆಗ್ಬಿಡ್ರಿ. ಈ ಬ್ಯಾಚ್ ಅಲ್ಲಿ ಏನಂತಂದ್ ಹೇಳಿದ್ರೆ 100 ಮೆಂಬರ್ಸ್ ಕಂಪ್ಲೀಟ್ ಆಯ್ತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಮತ್ ತಗೊಳಕಂಗಿಲ್ಲ. ಮಸ್ಟ್ ನೀವ್ ಏನಂತಂದ್ ಹೇಳಿದ್ರೆ 2 ತಿಂಗಳು ವೇಟ್ ಮಾಡ್ಕೋಬೇಕಾಗತ್ತೆ. ಅವಾಗ ಎಲ್ಲಾನು ಮುಗ್ದು ಹೋಗಿರುತ್ತೆ ಆಲ್ಮೋಸ್ಟ್. ಏನ್ 1 ತಿಂಗಳಾಗ ಏನ್ ಸ್ಟಡಿ ಮಾಡಾರ ನೀವ. ಸೊ ಬೇಗ ಬೇಗ ಏನಂತಂದ್ ಹೇಳಿದ್ರೆ ಜಾಯಿನ್ ಆಗ್ಬಿಟ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಆಮೇಲೆ ಅದೇ ತರ ಕೆಲವೊಂದು ಟೆಲಿಗ್ರಾಮ್ ಲಿಂಕ್ಸ್ ಗಳಿದಾವ. ಅಗ್ನಿವೀರ ಟೆಲಿಗ್ರಾಮ್ ಲಿಂಕ್ ಗ್ರೂಪ್ ಅದನ್ನು ಕೂಡ ಬೇಗ ಜಾಯಿನ್ ಆಗ್ಬಿಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ.